ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಭಾರತೀಯರಿಗೆ ಅದರಲ್ಲೂ ವಿಶೇಷವಾಗಿ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರೀತಿ ಇರುವುದು ಯಾವುದರ ಮೇಲೆ ಅಂತ ಕೇಳಿದ್ರೆ ಕಣ್ಮುಚ್ಕೊಂಡು ಬರುವ ಒಂದೇ ಒಂದು ಉತ್ತರ ಅಂದ್ರೆ ಅದು ಚಿನ್ನ. ಹೌದು, ಭಾರತದಲ್ಲಿ ಚಿನ್ನ ಅಂದ್ರೆ ಅದೊಂದು ಕೇವಲ ಲೋಹವಲ್ಲ, ಅದೊಂದು ಭಾವನೆ, ಅದೊಂದು ಅಂತಸ್ತು. ಮದುವೆ ಇರಲಿ, ಹಬ್ಬ ಹರಿದಿನಗಳೇ ಇರಲಿ, ಕಷ್ಟದ ಕಾಲಕ್ಕೆ ಇರಲಿ ಅಂತ ಪ್ರತಿಯೊಬ್ಬ ಭಾರತೀಯನು ಕೂಡ ತನ್ನ ಬೆವರು ಸುರಿಸಿ ಕೂಡಿಟ್ಟಂತಹ ಹಣದಿಂದ ಸ್ವಲ್ಪನಾದ್ರೂ ಬಂಗಾರವನ್ನ ಖರೀದಿಸಿ ಲಾಕರ್ ನಲ್ಲಿ ಇಟ್ಟಿರ್ತಾನೆ. ಆದ್ರೆ ಇಡೀ ಭಾರತೀಯರ ಈ ನೆಚ್ಚಿನ ಹೂಡಿಕೆಯ ಮೇಲೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೀಗ ಒಂದು ಭಾರಿ ದೊಡ್ಡ ಸಿಡಿಲನ್ನ ಎಸೆದಿದ್ದಾರೆ. ಹೌದು, ದೇಶದ ಜನತೆಯನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಒಂದು ಅಚ್ಚರಿಯ ಮತ್ತು ಬೆಚ್ಚಿ ಬೀಳಿಸುವಂತಹ ಮನವಿಯನ್ನ ಮಾಡಿದ್ದಾರೆ. ದಯವಿಟ್ಟು ಮುಂಬರುವ 1 ವರ್ಷಗಳ ಕಾಲ ಭಾರತೀಯರು ಯಾರು ಕೂಡ ಭೌತಿಕವಾಗಿ ಚಿನ್ನವನ್ನ ಖರೀದಿಸಬೇಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ನೇರವಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಮೋದಿ ಅವರ ಈ ಒಂದೇ ಒಂದು ಮಾತು ಇಡೀ ದೇಶದ ಆರ್ಥಿಕ ವಲಯದಲ್ಲಿ ಚಿನ್ನದ ಮಾರುಕಟ್ಟೆಯಲ್ಲಿ ಭಾರಿ ದೊಡ್ಡ ಭೂಕಂಪವನ್ನ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಚಿನ್ನ ಖರೀದಿಸಬೇಡಿ ಅಂತ ಹೇಳಿದ್ಯಾಕೆ? ನಾವು ಕಷ್ಟಪಟ್ಟು ದುಡಿದ ದುಡ್ಡಿನಲ್ಲಿ ಚಿನ್ನ ತೆಗೆದುಕೊಂಡ್ರೆ ಸರ್ಕಾರಕ್ಕೆ ಆಗುವ ನಷ್ಟವಾದ್ರೂ ಏನು? ಭಾರತೀಯರು ಚಿನ್ನ ಖರೀದಿಸುವುದಕ್ಕೂ ಅಮೆರಿಕದ ಡಾಲರ್ ಮತ್ತು ನಮ್ಮ ರೂಪಾಯಿಯ ಮೌಲ್ಯ ಕುಸಿಯುವುದಕ್ಕೂ ಇರುವಂತಹ ಆ ಕರಾಳ ಸಂಬಂಧ ಎಂತಹದ್ದು? ಈ 1 ವರ್ಷ ನಾವು ಚಿನ್ನವನ್ನ ಖರೀದಿಸುವುದನ್ನು ನಿಲ್ಲಿಸಿದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಭಾರತ ಹೇಗೆ ವಿಶ್ವಗುರುವಾಗಬಲ್ಲದು? ನೀವು ಈಗ ಚಿನ್ನದ ಮೇಲೆ ಹೂಡಿಕೆ ಮಾಡುವ ಮುನ್ನ ಕಡ್ಡಾಯವಾಗಿ ತಿಳಿದುಕೊಳ್ಳಲೇಬೇಕಾದಂತಹ ಆ 5 ರಹಸ್ಯ ಅಂಶಗಳಾದ್ರೂ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಪ್ರಧಾನಿಯವರ ಐತಿಹಾಸಿಕ ಕರೆಯ ಹಿಂದಿನ ಜಿಯೋ ಪೊಲಿಟಿಕ್ಸ್ ಮತ್ತು ಆರ್ಥಿಕ ಮಾಸ್ಟರ್ ಪ್ಲಾನ್ ನ ಪ್ರತಿಯೊಂದು ಗುಟ್ಟನ್ನ ಎಳಿಯಾಗಿ ಬಿಚ್ಚಿಡೋಣ. ನೀವು ಚಿನ್ನವನ್ನ ಖರೀದಿ ಮಾಡುವ ಪ್ಲಾನ್ ನಲ್ಲಿದ್ರೆ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಆನಂತರ ಚಿನ್ನವನ್ನ ಖರೀದಿ ಮಾಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೆ ಏನನ್ಸುತ್ತೆ? ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ ಹಾಗೆ ಚಿನ್ನವನ್ನ 1 ವರ್ಷ ಆದ ನಂತರ ನೀವು ಖರೀದಿ ಮಾಡೋರಾದ್ರೆ ಹೌದು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಇದೇ ವೇಳೆ ಚಿನ್ನದ ಬೆಲೆ ಮುಂದಿನ ವರ್ಷಕ್ಕೆ ಮತ್ತಷ್ಟು ಏರಿಕೆ ಆಗುತ್ತೆ ಅಂತ ನಿಮ್ಗನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರವನ್ನ ಅರ್ಥ ಮಾಡಿಕೊಳ್ಳುವ ಮುನ್ನ ನೀವು ಭಾರತೀಯರ ಚಿನ್ನದ ವ್ಯಾಮೋಹವನ್ನ ಅರ್ಥ ಮಾಡಿಕೊಳ್ಬೇಕು. ಒಂದು ವರದಿಯ ಪ್ರಕಾರ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಚಿನ್ನವನ್ನ ಹೊಂದಿರುವ ದೇಶ ಅಂದ್ರೆ ಅದು ಭಾರತ. ಆದ್ರೆ ಆ ಚಿನ್ನ ರಿಸರ್ವ್ ಬ್ಯಾಂಕ್ ಬಳಿ ಇಲ್ಲ, ಬದಲಾಗಿ ಅದು ಭಾರತೀಯರ ಮನೆಗಳಲ್ಲಿ, ಬ್ಯಾಂಕ್ ಲಾಕರ್ ಗಳಲ್ಲಿ ಮತ್ತು ದೇವಸ್ಥಾನದ ಹುಂಡಿಗಳಲ್ಲಿ ಸೇರ್ಕೊಂಡಿವೆ. ಭಾರತೀಯರ ಮಹಿಳೆಯರ ಬಳಿ ಇರುವಂತಹ ಒಟ್ಟು ಚಿನ್ನದ ಪ್ರಮಾಣ ಬರೋಬ್ಬರಿ 25,000 ಟನ್ಗಳಿಗಿಂತ ಅಧಿಕ. ಅಂದ್ರೆ ಇದರ ಮೌಲ್ಯ ಟ್ರಿಲಿಯನ್ ಗಟ್ಟಲೆ ಡಾಲರ್ಗಳು. ಆರ್ಥಿಕತೆಯ ಭಾಷೆಯಲ್ಲಿ ಹೀಗೆ ಲಾಕರ್ ನಲ್ಲಿ ಸುಮ್ಮನೆ ಬಿದ್ದಿರುವ ಚಿನ್ನವನ್ನ ಡೆತ್ ಅಸೆಟ್ ಅಂದ್ರೆ ನಿಷ್ಕ್ರಿಯ ಆಸ್ತಿ ಅಂತ ಕರೆಯಲಾಗುತ್ತೆ. ನೀವು 1 ಲಕ್ಷ ರೂಪಾಯಿ ಕೊಟ್ಟು ಚಿನ್ನವನ್ನ ಖರೀದಿಸಿ ಲಾಕರ್ ನಲ್ಲಿ ಇಟ್ರೆ ಆ ದುಡ್ಡು ಮಾರುಕಟ್ಟೆಗೆ ಬರೋದಿಲ್ಲ. ಅದರಿಂದ ಯಾವುದೇ ಹೊಸ ಉದ್ಯೋಗ ಸೃಷ್ಟಿಯಾಗೋದಿಲ್ಲ, ಯಾವುದೇ ಫ್ಯಾಕ್ಟರಿ ನಿರ್ಮಾಣವಾಗೋದಿಲ್ಲ. ಇಡೀ ದೇಶದ ಲಕ್ಷಾಂತರ ಕೋಟಿ ರೂಪಾಯಿಗಳ ಬಂಡವಾಳ ಕೇವಲ ಕಪಾಟುಗಳ ಒಳಗೆ ಬಂದಿಯಾಗುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಡೆಟ್ ಅಸೆಟ್ ಅನ್ನ ಆಕ್ಟಿವ್ ಮಾಡಬೇಕು ಎನ್ನುವ ಉದ್ದೇಶದಿಂದಲೇ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಸ್ನೇಹಿತರೆ, ಭಾರತೀಯರು ಚಿನ್ನ ಖರೀದಿಸಿದ್ರೆ ಸರ್ಕಾರಕ್ಕೆ ಯಾಕೆ ಟೆನ್ಷನ್ ಗೊತ್ತಾ? ಇಲ್ಲಿಯೇ ಇರುವುದು ನೋಡಿ ಅಸಲಿ ಜಿಯೋ ಪೊಲಿಟಿಕಲ್ ಲೆಕ್ಕಾಚಾರ. ಭಾರತದಲ್ಲಿ ಚಿನ್ನದ ಗಣಿ ಇಲ್ಲ. ನಾವು ಬಳಸುವ 95% ಚಿನ್ನವನ್ನ ನಾವು ಬೇರೆ ದೇಶಗಳಿಂದ ಅಂದ್ರೆ ದುಬೈ, ಸ್ವಿಟ್ಜರ್ಲ್ಯಾಂಡ್ ನಂತಹ ದೇಶಗಳಿಂದ ಇಂಪೋರ್ಟ್ ಅನ್ನ ಮಾಡ್ತೀವಿ, ಅಂದ್ರೆ ಆಮದನ್ನ ಮಾಡ್ಕೊಳ್ತೇವೆ. ನಾವು ಅವರಿಗೆ ನಮ್ಮ ರೂಪಾಯಿಯನ್ನ ಕೊಟ್ರೆ ಅವರು ಚಿನ್ನವನ್ನ ಕೊಡೋದಿಲ್ಲ. ನಾವು ಅವರಿಗೆ ಅಂತಾರಾಷ್ಟ್ರೀಯ ಕರೆನ್ಸಿಯಾದ ಅಮೆರಿಕನ್ ಡಾಲರ್ ನಲ್ಲೇ ಪೇಮೆಂಟ್ ಅನ್ನ ಮಾಡಬೇಕು. ಪ್ರತಿ ವರ್ಷ ಭಾರತೀಯರು ಲಕ್ಷಾಂತರ ಕೋಟಿ ರೂಪಾಯಿಗಳ ಚಿನ್ನವನ್ನ ಖರೀದಿ ಮಾಡ್ತಾರೆ. ಅಂದ್ರೆ ಅಷ್ಟು ಲಕ್ಷಾಂತರ ಕೋಟಿ ರೂಪಾಯಿ ಮೌಲ್ಯವನ್ನ ನಮ್ಮ ದೇಶದ ವಿದೇಶಿ ವಿನಿಮಯ ಮೀಸಲು ಕೇವಲ ಚಿನ್ನಕ್ಕಾಗಿ ಬೇರೆ ದೇಶಗಳ ಪಾಲಾಗ್ತಾ ಇದೆ. ಇದರಿಂದ ನಮ್ಮ ದೇಶದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂದ್ರೆ ಚಾಲ್ತಿ ಖಾತೆ ಕೊರತೆ ವಿಪರೀತವಾಗಿ ಹೆಚ್ಚಾಗ್ತಾ ಇದೆ. ನಾವು ಎಷ್ಟೇ ಕಷ್ಟಪಟ್ಟು ಐಟಿ ಸಾಫ್ಟ್ವೇರ್ ಫಾರ್ಮಾ ಮೂಲಕ ಡಾಲರ್ ಅನ್ನ ದೇಶದ ಒಳಗೆ ತಂದರೂ ಕೂಡ ನಾವು ಆಭರಣದ ಅಂಗಡಿಗೆ ಹೋಗಿ ಚಿನ್ನವನ್ನ ಖರೀದಿಸಿದ ತಕ್ಷಣ ಆ ಡಾಲರ್ ಮತ್ತೆ ದೇಶ ಬಿಟ್ಟು ಹೊರ ಹೋಗ್ತಾ ಇದೆ. ಇದರಿಂದ ಭಾರತದ ರೂಪಾಯಿಯ ಮೌಲ್ಯ ಡಾಲರ್ ಎದುರು ಪಾತಾಳಕ್ಕೆ ಕುಸಿತಾ ಇದೆ. ಇದೇ ಕಾರಣಕ್ಕೆ ಮೋದಿ ಅವರು ಕೇವಲ 1 ವರ್ಷ ಚಿನ್ನವನ್ನ ಖರೀದಿ ಮಾಡಬೇಡಿ, ಬೇರೆ ದೇಶದ ಡಾಲರ್ ಅನ್ನ ಅಳಿಸಿ ರೂಪಾಯಿನ ಸ್ಟ್ರಾಂಗ್ ಮಾಡಿ ಅಂತ ಕಳಕಳಿಯ ಮನವಿಯನ್ನ ಮಾಡಿದ್ದಾರೆ. ಒಂದ್ ವೇಳೆ ನೀವು ಚಿನ್ನವನ್ನ ಖರೀದಿಸಲೇಬೇಕು, ಹೂಡಿಕೆ ಮಾಡಲೇಬೇಕು ಎಂದಿದ್ರೆ ತಜ್ಞರು ಹೇಳುವ 5 ಕಡ್ಡಾಯ ನಿಯಮವನ್ನ ನೀವು ಪಾಲಿಸಲೇಬೇಕಾಗುತ್ತೆ. ಪ್ರಧಾನಿ ಮೋದಿ ಅವರು ಕೂಡ ಇದೇ ಆಲ್ಟರ್ನೇಟಿವ್ ಅನ್ನ ಸೂಚಿಸಿದ್ದಾರೆ. ಹಾಗಾದ್ರೆ ಯಾವ್ಯಾವ ಸೂತ್ರಗಳು ಅಂತ ನೋಡೋದಾದ್ರೆ, ಸೂತ್ರ 1, ಫಿಸಿಕಲ್ ಗೋಲ್ಡ್ ಬೇಡ, ಡಿಜಿಟಲ್ ಗೋಲ್ಡ್ ಖರೀದಿ ಮಾಡಿ. ನೀವು ಆಭರಣವಾಗಿ ಚಿನ್ನವನ್ನ ಖರೀದಿಸಿದ್ರೆ ಅದಕ್ಕೆ ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಮತ್ತು 3% GST ಕಟ್ಟಬೇಕಾಗುತ್ತೆ. ಅಂದ್ರೆ ನೀವು 1 ಲಕ್ಷ ಚಿನ್ನವನ್ನ ತಂದ್ರೆ ನಿಮ್ಮ ಕೈಗೆ ಸಿಗುವುದು ಕೇವಲ 85,000 ಮೌಲ್ಯದ ಚಿನ್ನ ಮಾತ್ರ. ಬದಲಾಗಿ ಡಿಜಿಟಲ್ ಗೋಲ್ಡ್ ಅಥವಾ ಗೋಲ್ಡ್ ETF ನಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಮ ಹಣಕ್ಕೆ 100% ಮೌಲ್ಯ ಸಿಗುತ್ತೆ. ಕಳ್ಳರ ಭಯವೂ ಇರೋದಿಲ್ಲ, ಲಾಕರ್ ಬಾಡಿಗೆ ಕೂಡ ಇರೋದಿಲ್ಲ. ಇನ್ನು ಸೂತ್ರ 2, ಸಾವರಿನ್ ಗೋಲ್ಡ್ ಬಾಂಡ್. ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಅತಿ ದೊಡ್ಡ ಮಾಸ್ಟರ್ ಪ್ಲಾನ್
ಪ್ಲಾನ್ ಅಂತ ಹೇಳಬಹುದು. ನೀವು ಚಿನ್ನ ಖರೀದಿಸುವ ಮೊದಲು ಭಾರತದ ಸರ್ಕಾರದ ಸಾವರಿನ್ ಗೋಲ್ಡ್ ಬಾಂಡ್ ಅನ್ನ ಖರೀದಿಸಿ. ಇದು ಪೇಪರ್ ರೂಪದ ಚಿನ್ನ. ಇದರ ಅತಿ ದೊಡ್ಡ ಲಾಭ ಏನಂದ್ರೆ ಚಿನ್ನದ ಬೆಲೆ ಏರಿಕೆಯ ಲಾಭದ ಜೊತೆಗೆ ಸರ್ಕಾರ ನಿಮಗೆ ಪ್ರತಿ ವರ್ಷ 2.5% ಫಿಕ್ಸ್ಡ್ ಬಡ್ಡಿಯನ್ನು ಕೂಡ ನಿಮ್ಮ ಅಕೌಂಟ್ಗೆ ಜಮೆ ಮಾಡುತ್ತೆ. ಭೌತಿಕವಾಗಿ ಚಿನ್ನ ನಿಮಗೆ ಬಡ್ಡಿ ಕೊಡೋದಿಲ್ಲ, ಆದರೆ STB ಕೊಡುತ್ತೆ. ಇನ್ನು ಸೂತ್ರ 3, ಷೇರುಪೇಟೆ ಮತ್ತು ಮ್ಯೂಚುವಲ್ ಫಂಡ್ಸ್. ನೀವು ಚಿನ್ನದಲ್ಲಿ ಹೂಡಿಕೆ ಮಾಡಿದ್ರೆ ಕಳೆದ 10 ವರ್ಷಗಳಲ್ಲಿ ಸರಾಸರಿ 8% ನಿಂದ 10% ಲಾಭ ಸಿಕ್ಕಿದೆ. ಆದ್ರೆ ಅದೇ ಹಣವನ್ನ ನೀವು ನಿಫ್ಟಿ ಷೇರುಪೇಟೆ ಅಥವಾ ಉತ್ತಮ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡಿದ್ರೆ 15% ನಿಂದ 20% ವರೆಗೆ ರಿಟರ್ನ್ ಸಿಗುತ್ತೆ. ಇದರ ಜೊತೆಗೆ ನಿಮ್ಮ ಹಣ ದೇಶದ ಕಂಪನಿಗಳಿಗೆ, ದೇಶದ ಅಭಿವೃದ್ಧಿಗೆ ಬಳಕೆಯಾಗುತ್ತೆ. ಇನ್ನು ಸೂತ್ರ 4 ಏನು ಅಂತ ನೋಡೋದಾದ್ರೆ ಮಾರ್ಕೆಟ್ ಟೈಮಿಂಗ್. ಪ್ರಸ್ತುತ ಜಾಗತಿಕ ಮಾರುಕಟ್ಟೆಯಲ್ಲಿ ಯುದ್ಧದ ಭೀತಿಯಿಂದಾಗಿ ಚಿನ್ನದ ಬೆಲೆ ಗಗನಕ್ಕೇರಿದೆ. ಬೆಲೆ ಪೀಕ್ ನಲ್ಲಿರುವಾಗ ಚಿನ್ನ ಖರೀದಿಸುವುದು ಜಾಣತನವಲ್ಲ. ಅಂತಾರಾಷ್ಟ್ರೀಯ ಪರಿಸ್ಥಿತಿ ಶಾಂತವಾದ ತಕ್ಷಣ ಚಿನ್ನದ ಬೆಲೆಯಲ್ಲಿ ದಿಢೀರಂತ ಕುಸಿತ ಕಾಣುವ ಅಪಾಯವಿದೆ ಅಂತಾರೆ ತಜ್ಞರು. ಇನ್ನು ಸೂತ್ರ 5 ಹೂಡಿಕೆಯ ವೈವಿಧ್ಯೀಕರಣ. ನಿಮ್ಮ ಬಳಿ ಇರುವಂತಹ ಸಂಪೂರ್ಣ ಹಣವನ್ನ ಕೇವಲ ಚಿನ್ನದ ಮೇಲೆಯೇ ಹೂಡಿಕೆ ಮಾಡಬೇಡಿ. ಆರ್ಥಿಕ ತಜ್ಞರ ಪ್ರಕಾರ ನಿಮ್ಮ ಒಟ್ಟು ಹೂಡಿಕೆಯ ಪೋರ್ಟ್ಫೋಲಿಯೋದಲ್ಲಿ ಕೇವಲ 10% ನಿಂದ 15% ಮಾತ್ರ ಚಿನ್ನ ಇರಬೇಕು. ಉಳಿದ ಹಣವನ್ನ ರಿಯಲ್ ಎಸ್ಟೇಟ್, FD ಮತ್ತು ಸ್ಟಾಕ್ಸ್ ಗಳಲ್ಲಿ ಹಂಚಿಕೆ ಮಾಡಬೇಕು. ಸ್ನೇಹಿತರೆ, ಒಂದ್ ವೇಳೆ 140 ಕೋಟಿ ಭಾರತೀಯರು ಪ್ರಧಾನಿ ಮೋದಿ ಅವರ ಮಾತನ್ನ ಕೇಳಿ ಕೇವಲ ಒಂದೇ ಒಂದು ವರ್ಷ ಆಭರಣ ಚಿನ್ನವನ್ನ ಖರೀದಿಸುವುದನ್ನ ನಿಲ್ಲಿಸಿದ್ರೆ ಭಾರತದಲ್ಲಿ ಏನಾಗುತ್ತೆ ಗೊತ್ತಾ? ಇದು ಅಕ್ಷರಶಃ ಭಾರತದ ಆರ್ಥಿಕತೆಯನ್ನ ರಾಕೆಟ್ ವೇಗದಲ್ಲಿ ಮೇಲಕ್ಕೆ ಹಾರಿಸುತ್ತೆ. ನಾವು ವಿದೇಶಗಳಿಗೆ ಕೊಡ್ತಾ ಇದ್ದಂತಹ ಕೋಟ್ಯಾಂತರ ಡಾಲರ್ ಹಣ ನಮ್ಮ ರಿಸರ್ವ್ ಬ್ಯಾಂಕ್ ನಲ್ಲೇ ಉಳಿಯುತ್ತೆ. ಭಾರತದ ವಿದೇಶಿ ವಿನಿಮಯ ಮೀಸಲು ಐತಿಹಾಸಿಕ ಮಟ್ಟ ತಲುಪುತ್ತೆ. ಡಾಲರ್ ಎದುರು ಪಾತಾಳಕ್ಕೆ ಕುಸಿದಿದ್ದಂತಹ ನಮ್ಮ ರೂಪಾಯಿ ಮತ್ತೆ 70 ಅಥವಾ 65ರ ಗಡಿಗೆ ಬಂದು ಸ್ಟ್ರಾಂಗ್ ಆಗುತ್ತೆ. ಚಿನ್ನದ ಮೇಲೆ ಹೂಡಿಕೆ ಮಾಡ್ತಾ ಇದ್ದ ಲಕ್ಷಾಂತರ ಕೋಟಿ ಹಣ ನೇರವಾಗಿ ಭಾರತದ ಷೇರು ಮಾರುಕಟ್ಟೆಗೆ ಬರುತ್ತೆ. ಇದರಿಂದ ಭಾರತದ ಕಂಪನಿಗಳು ಬೃಹದಾಕಾರವಾಗಿ ಬೆಳೆಯುತ್ತವೆ. ಲಕ್ಷಾಂತರ ಯುವಕರಿಗೆ ಹೊಸ ಉದ್ಯೋಗಗಳು ಸೃಷ್ಟಿಯಾಗುತ್ತೆ. ರಿಯಲ್ ಎಸ್ಟೇಟ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ವಿಪರೀತ ಬೂಸ್ಟ್ ಆಗುತ್ತೆ. ಜಗತ್ತಿನ ಕಣ್ಣಲ್ಲಿ ಭಾರತ ಅಕ್ಷರಶಃ ಒಂದು ಆರ್ಥಿಕ ಸೂಪರ್ ಪವರ್ ಆಗಿ ಬದಲಾಗುತ್ತೆ. ಇದೇ ಮೋದಿಯವರ ದೂರದೃಷ್ಟಿಯ ಅಸಲಿ ರಹಸ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ ಚಿನ್ನ ಎನ್ನುವುದು ನಮ್ಮ ಸಂಸ್ಕೃತಿಯ ಭಾಗ. ಅದರಲ್ಲಿ ಎರಡು ಮಾತಿಲ್ಲ. ಆದ್ರೆ ಅದೇ ಚಿನ್ನದ ವ್ಯಾಮೋಹ ನಮ್ಮ ದೇಶದ ಆರ್ಥಿಕತೆಗೆ ಮುಳುವಾಗಬಾರದು. ಸೈನಿಕರು ಗಡಿಯಲ್ಲಿ ನಿಂತು ದೇಶ ಕಾಯ್ತಾರೆ, ಆದ್ರೆ ಜನಸಾಮಾನ್ಯರಾದ ನಾವು ನಮ್ಮ ಹೂಡಿಕೆಯ ವಿಧಾನವನ್ನ ಬದಲಾಯಿಸುವ ಮೂಲಕ ಡೆತ್ ಅಸೆಟ್ ಗಳ ಬದಲು ದೇಶದ ಆರ್ಥಿಕತೆಗೆ ಶಕ್ತಿ ತುಂಬುವ ಡಿಜಿಟಲ್ ಅಸೆಟ್ ಗಳ ಮೇಲೆ ಹೂಡಿಕೆ ಮಾಡುವ ಮೂಲಕ ದೇಶದ ರಕ್ಷಣೆಗೆ, ಆರ್ಥಿಕ ಭದ್ರತೆಗೆ ನಮ್ಮದೇ ಆದ ಕಾಣಿಕೆ ನೀಡಬಹುದು. ಪ್ರಧಾನಿಯವರ ಈ ಕರೆ ಪ್ರತಿಯೊಬ್ಬ ಭಾರತೀಯನು ಕೂಡ ತನ್ನ ದೇಶಕ್ಕೆ ಮಾಡಬೇಕಾದಂತಹ ಒಂದು ಸಣ್ಣ ತ್ಯಾಗದ ಸಂಕೇತವಾಗಿದೆ. ಸೊ ನಿಮ್ಗೇನನ್ಸುತ್ತೆ? ಒಂದು ವರ್ಷದ ಕಾಲ ಭೌತಿಕ ಚಿನ್ನ ಖರೀದಿಸಬೇಡಿ, ಇದರಿಂದ ದೇಶದ ಆರ್ಥಿಕತೆ ಮತ್ತು ರೂಪಾಯಿ ಸ್ಟ್ರಾಂಗ್ ಆಗುತ್ತೆ ಎನ್ನುವ ಪ್ರಧಾನಿ ಮೋದಿ ಅವರ ಈ ಕರೆಗೆ ಈ ಮಾಸ್ಟರ್ ಸ್ಟ್ರೋಕ್ ನಿಮ್ಮ ಬೆಂಬಲ ಇದೆಯಾ? ಹಣವನ್ನ ಆಭರಣದ ಮೇಲೆ ಸುರಿಯುವ ಬದಲು ಷೇರು ಮಾರುಕಟ್ಟೆ ಮತ್ತು ಸಾವರಿನ್ ಗೋಲ್ಡ್ ಬಾಂಡ್ ಗಳ ಮೇಲೆ ಹೂಡಿಕೆ ಮಾಡುವುದು 100% ಲಾಭದಾಯಕ ಅಂತ ನೀವು ಒಪ್ತೀರಾ? ಭಾರತೀಯರ ಅತಿಯಾದ ಚಿನ್ನದ ವ್ಯಾಮೋಹವೇ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಅತಿ ದೊಡ್ಡ ಭಾರತೀಯರ ಅತಿಯಾದ ಚಿನ್ನದ ವ್ಯಾಮೋಹವೇ ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಗೆ ಅತಿ ದೊಡ್ಡ ಬ್ರೇಕ್ ಆಗ್ತಾ ಇದೆ ಎನ್ನುವ ಆರ್ಥಿಕ ತಜ್ಞರ ಮಾತಿಗೆ ನಿಮ್ಮ ಸಮ್ಮತಿ ಇದೆಯಾ? ಈಗಲೇ ನಿಮ್ಮ ಅತ್ಯಂತ ಪ್ರಮುಖವಾದ ತಾರ್ಕಿಕ ಲೆಕ್ಕಾಚಾರವನ್ನ ಮತ್ತು ಪ್ರಾಮಾಣಿಕ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ. ಮುಕ್ತವಾಗಿ ಚರ್ಚಿಸೋಣ. ಪ್ರತಿಯೊಬ್ಬರ ಭವಿಷ್ಯವನ್ನು ಬದಲಾಯಿಸಬಲ್ಲ ದೇಶದ ಆರ್ಥಿಕತೆಯ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ಮತ್ತೊಂದು ಸ್ಫೋಟಕ ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.